ನಮ್ಮ ಈ ಒಳ ಮೀಸಲಾತಿಯ ಸುದೀರ್ಘ ಹೋರಾಟ ಏನಿದೆ, ಕಳೆದ ಸುಮಾರು 30 ವರ್ಷಗಳಿಂದ ನಾವು ಈ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಆದರೆ ಕಳೆದ ಒಂದು ವರ್ಷದಲ್ಲಿ ಅನೇಕ ತರಹದ ಒಳ್ಳೆಯ ಬೆಳವಣಿಗೆಗಳು ಆಗಿದೆ. ಆ ಕುರಿತಾಗಿ ಕೆಲವು ಸಂಗತಿಗಳನ್ನ ನಿಮ್ಮ ಜೊತೆಗೆ ಹಂಚ್ಕೊಳ್ಬೇಕು ಅನ್ನುವ ಹಿನ್ನೆಲೆಯಲ್ಲಿ ಈ ಒಂದು ಪ್ರೆಸೆಂಟೇಷನ್ ಅನ್ನ PPT ನಮಗೆ ಸಾದರಪಡಿಸಲಾಗ್ತಾ ಇದೆ. ದಯವಿಟ್ಟು ನಾವೆಲ್ಲರೂ ಕೂಡ ಇದನ್ನ ನೋಡಬೇಕು, ತಿಳ್ಕೊಳ್ಬೇಕು ಅಂತ ನಿಮ್ಮಲ್ಲಿ ನಾನು ಕೈ ಮುಗಿದು ವಿನಂತಿಯನ್ನ ಮಾಡ್ತಾ ಈ ಕಾರ್ಯಕ್ರಮವನ್ನ ಶುರು ಮಾಡಿ ಹೋಗೋಣ ಮುಂದೆ. ನಮ್ಮ ಹೋಗಿ ಚೇಂಜ್ ಮಾಡಿ. ಸೊ ಈ ಮೀಸಲಾತಿ ಅಂತ ಏನಿದೆ, ಇದು ಸಕ್ಸಸ್ಫುಲ್ ಆಗಬೇಕಾದ್ರೆ, ಅದು ಯಶಸ್ವಿ ಆಗಬೇಕಾದ್ರೆ ಅದನ್ನ ಪರಿಣಾಮಕಾರಿಯಾಗಿ ಎಫೆಕ್ಟಿವ್ ಆಗಿ ನಾವು ಅದನ್ನ ಜಾರಿ ಮಾಡಬೇಕು. ಹಾಗೆ ಎಫೆಕ್ಟಿವ್ ಆಗಿ ಜಾರಿ ಮಾಡೋದಕ್ಕೆ ಒಳ ಮೀಸಲಾತಿ ಕೂಡ ಒಂದು ಬಹಳ ದೊಡ್ಡ ಸಾಧ್ಯತೆ. ಆ ಒಂದು ಒಳ ಮೀಸಲಾತಿ ಅದು ಜಾರಿ ಆದರೆ ರಿಸರ್ವೇಶನ್ ಅದು ಎಫೆಕ್ಟಿವ್ ಆಗುತ್ತೆ, ಕೊನೆಯ ವ್ಯಕ್ತಿಯವರೆಗೆ ಅದು ತಲುಪುತ್ತೆ ಅನ್ನೋದು ಈ ಒಂದು ಒಳ ಮೀಸಲಾತಿಯ ಆಶಯ. ಇದು ಒಂದು ರೀತಿಯಲ್ಲಿ ನಮ್ಮ ಪೂರ್ವಿಕರು, ನಮ್ಮ ಜನಪದರು, ನಮ್ಮ ಹಿರಿಯರು ಇದನ್ನ ಬಹಳ ಹಿಂದೆನೇ ಹೇಳಿದ್ರು. ಏನಂತ? ಇರುವುದನ್ನ ಹಂಚ್ಕೊಂಡು ಉಣ್ಣೋದು. ನಮ್ಮ ಹತ್ರ ಏನಿದೆ ಅದನ್ನು ನಾವು ಹಂಚ್ಕೊಂಡು ಉಣ್ಬೇಕು, ಅದೇ ನಮ್ಮ ಈ ನೆಲದ ಸಂಸ್ಕೃತಿಯಾಗಿದೆ ಅನ್ನೋ ಮಾತನ್ನ ನಮ್ಮ ಪೂರ್ವಿಕರು ಆ ಕಾಲದಲ್ಲೇ ಹೇಳಿದ್ರು. ಅಂತ ಹೇಳಿದ್ರೆ ಒಳ ಮೀಸಲಾತಿ ಬೇರೆ ಅಲ್ಲ, ನಾವು ಹಂಚ್ಕೊಂಡು ಅಣ್ಣ ತಮ್ಮಂದರ ರೀತಿನಲ್ಲಿರೋದು ಕೂಡ ಬೇರೆ ಅಲ್ಲ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬಹುದು. ಹೋಗೋಣ ಮುಂದಕ್ಕೆ. ಸೊ ಎರಡು ಪ್ರಮುಖ ಪಕ್ಷಗಳು, ಒಂದು ನಮ್ಮ ಕಾಂಗ್ರೆಸ್ ಪಕ್ಷ, ಇನ್ನೊಂದು BJP. ಕರ್ನಾಟಕದಲ್ಲಿ ಇವಾಗ ಕಾಂಗ್ರೆಸ್ ಪಕ್ಷ ಆಳ್ವಿಕೆ ಮಾಡ್ತಾ ಇದೆ, ಕೇಂದ್ರದಲ್ಲಿ BJP ಸರ್ಕಾರ ಆಳ್ವಿಕೆ ಮಾಡ್ತಾ ಇದೆ. ನಮ್ಮ ಒಳ ಮೀಸಲಾತಿಯ ದೃಷ್ಟಿಯಿಂದ ಕಾಂಗ್ರೆಸ್ ಏನ್ ಮಾಡಿದೆ, BJP ಏನ್ ಮಾಡಿದೆ ಅನ್ನೋದನ್ನ ನಾವು ಸ್ವಲ್ಪ ತಿಳ್ಕೊಳ್ಬೇಕು. ಆ ದೃಷ್ಟಿಯಿಂದ ನೋಡಿದ್ರೆ 2004ನೇ ಇಸ್ವಿನಲ್ಲಿ ಅವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂತಹ ಸನ್ಮಾನ್ಯ ಧರ್ಮಸಿಂಗ್ ಅವರು ಜಸ್ಟಿಸ್ AJ ಸದಾಶಿವ ಆಯೋಗವನ್ನ ರಚನೆ ಮಾಡಿದ್ರು. ಅದಕ್ಕೂ ಮುಂಚೆ SM ಕೃಷ್ಣ ಅವರು ಮುಖ್ಯಮಂತ್ರಿ ಇದ್ದಾಗಲೂ ಕೂಡ ಆ ತರಹದ ಪ್ರಯತ್ನ ಆಗಿತ್ತು. ಒಬ್ರು ಬಾಲಕೃಷ್ಣ ಅಂತ ಅವರನ್ನ ನೇಮಕ ಮಾಡಿತ್ತು, ಅವರು ಅನಾರೋಗ್ಯದ ಕಾರಣಕ್ಕೆ ತೀರ್ಕೊಂಡ್ಬಿಟ್ರು. ಆಮೇಲೆ ಹನುಮಂತಪ್ಪ ಅವ್ರನ್ನ ನೇಮಕ ಮಾಡಲಾಯಿತು, ಅವರು ಚುನಾವಣೆಗೆ ಸ್ಪರ್ಧೆ ಮಾಡಿಬಿಟ್ರು. ಕೊನೆಗೆ ಜಸ್ಟಿಸ್ AJ ಸದಾಶಿವ ಅವರನ್ನ ಧರ್ಮಸಿಂಗ್ ಅವರ ಕಾಲದಲ್ಲಿ ಒಂದು ಆಯೋಗವನ್ನ ರಚನೆ ಮಾಡಲಾಯಿತು. ಆದ್ರೆ ಏನಾಯ್ತು, 2004ರಲ್ಲಿ ಆಯೋಗ ರಚನೆ ಮಾಡಿತ್ತು. ಸುಮಾರು 4 ವರ್ಷಗಳ ಕಾಲ ಕಾದ್ರೂ ಕೂಡ ಜಸ್ಟಿಸ್ ಸದಾಶಿವ ಅವರ ಆಯೋಗಕ್ಕೆ, ಒಂದು ಆಯೋಗ ಕೆಲಸ ಮಾಡಬೇಕಾದ್ರೆ ಸರ್ಕಾರದ ಅನುದಾನ ಬೇಕು, ಒಂದು ಕಚೇರಿ ಬೇಕು, ಆ ಎಲ್ಲ ಸಂಗತಿಗಳನ್ನ ಸರ್ಕಾರ ಪೂರೈಕೆ ಮಾಡಿರಲಿಲ್ಲ. ಮುಂದಕ್ಕೆ ಹೋಗೋಣ. ಕೊನೆಗೆ 2008ನೇ ಇಸ್ವಿನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ, ಅವತ್ತಿನ ಮುಖ್ಯಮಂತ್ರಿ ಆದಂತಹ BS ಯಡಿಯೂರಪ್ಪನವರು ನಮ್ಮೆಲ್ಲರ ಒಂದು ಹೋರಾಟದ ಫಲವಾಗಿ ತುಮಕೂರಿನಲ್ಲಿ ನಾವು ಅವರನ್ನ ಅಡ್ಡ ಹಾಕಿ ಒಂದು ದೊಡ್ಡ ಹೋರಾಟವನ್ನು ಮಾಡಿದಾಗ ಅವರು ತುಮಕೂರಿನ ಆ ಒಂದು ಹೋರಾಟದ ಸಂದರ್ಭದಲ್ಲಿ ಒಂದು ಮಾತನ್ನ ಕೊಟ್ಟರು ಮತ್ತು ಅದೇ ಪ್ರಕಾರವಾಗಿ ಅವರು 11 ಕೋಟಿ ರೂಪಾಯಿಗಳನ್ನ ನಮ್ಮ ಈ ಸದಾಶಿವ ಆಯೋಗಕ್ಕೆ ಅವರು ಹಣವನ್ನ ಬಿಡುಗಡೆ ಮಾಡಿದ್ರು. ಆಶ್ವಾಸನೆ ಕೊಟ್ಟಿದ್ದಲ್ಲ, ಅವರು ಹಣವನ್ನ ಬಿಡುಗಡೆ ಮಾಡಿದ್ರು ಮತ್ತು ಆಯೋಗಕ್ಕೆ ಬೇಕಾದಂತಹ ಅಗತ್ಯ ಸಿಬ್ಬಂದಿ, ಕಚೇರಿ, ಆ ಎಲ್ಲ ವಾಹನ ವ್ಯವಸ್ಥೆಯನ್ನ ಅವರು ಅನುವು ಮಾಡಿಕೊಟ್ಟಿದ್ರಿಂದ 2012ನೇ ಇಸ್ವಿ ಜೂನ್ 14ನೇ ತಾರೀಕು ಆಯೋಗ ತನ್ನ ವರದಿಯನ್ನ ಕರ್ನಾಟಕಕ್ಕೆ ಕೊಡೋದಕ್ಕೆ ಸಾಧ್ಯ ಆಯಿತು. ಹೋಗೋಣ ಮುಂದೆ. ಸೊ ಈ ಜಸ್ಟಿಸ್ ಸದಾಶಿವ ಅವರು ಈ ಒಂದು ಆಯೋಗವನ್ನ ಕರ್ನಾಟಕದಲ್ಲಿ ಓಡಾಟ ಮಾಡಿ ಅವರು 2012ನೇ ಇಸ್ವಿನಲ್ಲಿ ಸರ್ಕಾರಕ್ಕೆ ತಮ್ಮ ವರದಿಯನ್ನ ಕೊಟ್ಟರು. 2013ರಿಂದ 18ರವರೆಗೆ 5 ವರ್ಷಗಳ ಕಾಲ ಕಾಂಗ್ರೆಸ್ ಸರ್ಕಾರ ನಮ್ಮ ಕರ್ನಾಟಕದಲ್ಲಿ ಇತ್ತು. ಸನ್ಮಾನ್ಯ ಸಿದ್ದರಾಮಯ್ಯನವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿತ್ತು. ಆದರೆ 5 ವರ್ಷಗಳಲ್ಲಿ ಆಯೋಗ ಕೊಟ್ಟಿರ್ತಕ್ಕಂತಹ ವರದಿಯ ಬಗ್ಗೆ ಒಂದು ಹೆಜ್ಜೆಯನ್ನು ಕೂಡ ಸರ್ಕಾರಕ್ಕೆ ಮುಂದೆ ಇಡೋದಕ್ಕಾಗಲಿಲ್ಲ. ಸರ್ಕಾರ ಏನು ಮಾಡಬೇಕಾಗಿತ್ತು? ಒಂದು ಆಯೋಗದ ವರದಿಯನ್ನು ಅವರು
ಸಂಪುಟದಲ್ಲಿ, ಸಚಿವ ಸಂಪುಟದಲ್ಲಿ, ಕ್ಯಾಬಿನೆಟ್ ಅಲ್ಲಿ ಇಡಬೇಕಾಗಿತ್ತು, ಕ್ಯಾಬಿನೆಟ್ ಅಲ್ಲಿ ಪಾಸ್ ಮಾಡಬೇಕಾಗಿತ್ತು. ಆದರೆ ಆ ಯಾವ ಸಂಗತಿಗಳು ಕೂಡ 5 ವರ್ಷಗಳಲ್ಲಿ ಸಾಧ್ಯ ಆಗಲಿಲ್ಲ. ಪ್ರಯತ್ನ ಆಯಿತು, ಪ್ರಯತ್ನ ಆಗಿಲ್ಲ ಅಂತಿಲ್ಲ, ಅನೇಕ ತರಹದ ಪ್ರಯತ್ನ ಆದರೂ ಕೂಡ ಆ 5 ವರ್ಷಗಳಲ್ಲಿ ಆ ವರದಿಯನ್ನ ಕ್ಯಾಬಿನೆಟ್ಗೆ ತರುವುದು ಸಾಧ್ಯ ಆಗಲಿಲ್ಲ. ಯಾಕೆ ಸಾಧ್ಯ ಆಗಲಿಲ್ಲ? ಯಾವ ರೀತಿಯ ಒತ್ತಡ ಇತ್ತು ಅದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಹೋಗೋಣ ಮುಂದಕ್ಕೆ. 2016ನೇ ಇಸ್ವಿನಲ್ಲಿ ಈ ನಮ್ಮ ಒಳ ಮೀಸಲಾತಿಯ ಕುರಿತಾಗೇನೆ ಒಂದು ರೀತಿಯಲ್ಲಿ ಒಳ ಮೀಸಲಾತಿಯನ್ನ ಘೋಷಣೆಯನ್ನೇ ಮಾಡ್ತಾರೆ ಅನ್ನುವ ಒಂದು ವಾತಾವರಣ ನಿರ್ಮಾಣ ಆಗಿತ್ತು. ನಾವೆಲ್ಲ ಲಕ್ಷಾಂತರ ಸಂಖ್ಯೆಯಲ್ಲಿ ಹುಬ್ಬಳ್ಳಿ ಸಮಾವೇಶದಲ್ಲಿ ಪಾಲ್ಗೊಂಡಿದ್ವಿ ಅಲ್ವಾ? ಅವತ್ತೇನಾಯ್ತು? ಸನ್ಮಾನ್ಯ ಸಿದ್ದರಾಮಯ್ಯನವರು, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು, ಅವರು ಬೆಳಗ್ಗೆನೆ ಹುಬ್ಬಳ್ಳಿಗೆ ಬಂದಿದ್ರು. ಆದರೆ ಮಧ್ಯಾಹ್ನದವರೆಗೆ, ಮಧ್ಯಾಹ್ನ 2 ಗಂಟೆ ಆದರೂ ಕೂಡ ಅವರಿಗೆ ನಮ್ಮ ಕಾರ್ಯಕ್ರಮದ ವೇದಿಕೆಗೆ ಬರೋದಕ್ಕೆ ಸಾಧ್ಯ ಆಗಲಿಲ್ಲ. ಅವರು ಐಬಿನಲ್ಲೇ ಇದ್ರು. ಬಹುಶಃ ಅವ್ರಿಗೆ ಯಾರೋ ಫೋನ್ ಮಾಡ್ತಾ ಇದ್ರು, ಯಾರೋ ಒತ್ತಡ ತರ್ತಾ ಇದ್ರು. ಅವರಿಗೆ ಕಾರ್ಯಕ್ರಮಕ್ಕೆ ಹೋಗುವುದಕ್ಕೆ ಬಹಳ ಒತ್ತಡ ಇತ್ತು. ಕೊನೆಗೆ ಅವರು 2016ನೇ ಇಸ್ವಿಯ ಹುಬ್ಬಳ್ಳಿ ಸಮಾವೇಶಕ್ಕೆ ಅವರು ವೇದಿಕೆಗೆ ಬಂದರು. ನಮ್ಮೆಲ್ಲರಿಗೂ ಬಹಳ ದೊಡ್ಡ ನಿರೀಕ್ಷೆ ಇತ್ತು. ಏನಾದರೂ ಅವರು ಹೇಳ್ತಾರೆ, ನಮ್ಮ ಸಮಾಜದ ಬಗ್ಗೆ ಮಾತಾಡ್ತಾರೆ, ಒಳ ಮೀಸಲಾತಿಯನ್ನ ಘೋಷಣೆ ಮಾಡ್ತಾರೆ. ಆದರೆ ಆ ಯಾವ ಸಂಗತಿಗಳು ಆಗಲಿಲ್ಲ. ಅವರು ಮಾದಿಗ ಅನ್ನುವ ಶಬ್ದವನ್ನು ಕೂಡ ಹೇಳಲಿಲ್ಲ. ಒಳ ಮೀಸಲಾತಿಯ ಪ್ರಸ್ತಾಪವನ್ನು ಅವರು ಮಾಡಲಿಲ್ಲ. ಒಂದು ರೀತಿಯಲ್ಲಿ ಆ ಕಾರ್ಯಕ್ರಮ ಕಾಟಾಚಾರಕ್ಕೆ ಆಯ್ತೇನೋ ಅಂತ ಆರೋಪಗಳು ಬರುವ ಹಾಗೆ ಆ ಕಾರ್ಯಕ್ರಮ ಆಯ್ತು. ಅಂದ್ರೆ ಆ ರೀತಿಯ ಒಂದು ಆಂತರಿಕ ಒತ್ತಡ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದದ್ದನ್ನ ನಾವು ಅರ್ಥ ಮಾಡ್ಕೊಳ್ಬಹುದು. ಹೇಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ನಮ್ಮ ಸಮಾಜದ ಒಂದು ದೊಡ್ಡ ಸಮಾವೇಶದಲ್ಲಿ ಭಾಗವಹಿಸಿದ್ರು, ಅದೇ ರೀತಿಯಾಗಿ ಸನ್ಮಾನ್ಯ ಈ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಇಲ್ಲೇ ಪಕ್ಕದ ಹೈದರಾಬಾದ್ನ ಪೆರೇಡ್ ಗ್ರೌಂಡ್ನಲ್ಲಿ ನರೇಂದ್ರ ಮೋದಿ ಅವರು ಕೂಡ ಪಾಲ್ಗೊಂಡ್ರು ಅಲ್ವಾ? ಸಿದ್ದರಾಮಯ್ಯನವರು ಪಾಲ್ಗೊಂಡಾಗ ಏನಾಯ್ತು, ನರೇಂದ್ರ ಮೋದಿ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಾಗ ಏನಾಯ್ತು, ಆ ವ್ಯತ್ಯಾಸವನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಮುಂದಕ್ಕೆ ಹೋಗೋಣ. ಸೊ ಯಾವಾಗ ನಮ್ಮ ಈ 2016ನೇ ಇಸ್ವಿಯ ಸಮಾವೇಶದಲ್ಲಿ ನಮ್ಮ ಉದ್ದೇಶ ಏನಿತ್ತು, ಅದು ನಮ್ಮ ಬೇಡಿಕೆ ಏನಿತ್ತು, ಅದರ ಬಗ್ಗೆ ಯಾವ ಪ್ರಸ್ತಾಪವೂ ಆಗಲಿಲ್ಲ. ಅವಾಗ ನಾವು ಸಮಾಜ ಬಂಧುಗಳು ಒಂದು ರೀತಿ ಆಕ್ರೋಶದಲ್ಲಿ ಸಿಡಿದೆದ್ದು ನಾವು ಕೂಡಲ ಸಂಗಮದಿಂದ ಬೆಂಗಳೂರಿನವರೆಗೆ ಒಂದು ಪಾದಯಾತ್ರೆಯನ್ನು ನಾವು ಮಾಡಿದ್ವಿ. ಬಹಳ ದೊಡ್ಡ ಪಾದಯಾತ್ರೆಯನ್ನು ಮಾಡಿದ್ವಿ. ನಮ್ಮಲ್ಲಿ ಅನೇಕರು ಆ ಪಾದಯಾತ್ರೆಯಲ್ಲಿ ನಾವು ಪಾಲ್ಗೊಂಡವರು ಕೂಡ ಇಲ್ಲಿದ್ದೀವಿ. ಆ ಪಾದಯಾತ್ರೆ ಕೂಡಲ ಸಂಗಮದಿಂದ ಹೊರಟು ಅದು ಚಿತ್ರದುರ್ಗಕ್ಕೆ ಬಂದಾಗ ಅಲ್ಲಿ ಆ ಒಂದು ಪಾದಯಾತ್ರೆಯನ್ನ ಸ್ವಾಗತ ಮಾಡಿದಂತಹ ಅವತ್ತಿನ ನಮ್ಮ ಸಮಾಜ ಕಲ್ಯಾಣದ ಸಚಿವರು, ಅವರು ಕೂಡ ಸಚಿವ ಸಂಪುಟದಲ್ಲಿ ಸಚಿವರಾಗಿರೋರು, ಅವರಿಗೂ ಒಳ ಮೀಸಲಾತಿ ಆಗಲೇಬೇಕು ಅನ್ನುವ ಬಹಳ ಆಗ್ರಹ ಇತ್ತು. ಆದರೂ ಕೂಡ ಅವತ್ತಿನ ನಮ್ಮ ಸಮಾಜ ಕಲ್ಯಾಣ ಸಚಿವರಿಗೆ ಯಾವ ತರಹದ ಒಂದು ನಿರಾಶೆ ಆಗಿತ್ತು ಅನ್ನುವುದನ್ನ ಅವರು ಕೂಡಲ ಸಂಗಮದಲ್ಲಿ ಹೇಳಿದಂತಹ ಮಾತು ಏನಂತ ಹೇಳಿದ್ರು ಅವರು, ಯಾಕಪ್ಪ ಅಲ್ಲಿಂದ ಬರ್ತಾ ಇದ್ದೀರಾ ಇಲ್ಲಿಗೆ, ಇದು ಆಗೋ ಹೋಗೋ ವಿಷಯ ಅಲ್ಲ. ಸದಾಶಿವ ಆಯೋಗದ ವರದಿ ಅದೊಂದು ಮುಗಿದ ಕಥೆ, ಅದು ಈ ಸರ್ಕಾರದಲ್ಲಿ ಜಾರಿಯಾಗುವುದು ಸಾಧ್ಯ ಇಲ್ಲ. ಈ ಮಾತನ್ನು ಯಾರು ಹೇಳ್ತಾ ಇರೋದು? ಅವತ್ತಿನ ಸಮಾಜ ಕಲ್ಯಾಣ ಸಚಿವರು, ನಮ್ಮ ಸಮಾಜದವರೇನೆ. ಅಂದ್ರೆ ಆ ರೀತಿಯ ಒಂದು ದೊಡ್ಡ ನಿರಾಶೆ ಸಚಿವರಿಗೆ ಆಗಿದ್ದನ್ನ ನಾವು ಅವತ್ತು ನೋಡಿದ್ವಿ. ನೀವೀಗ ಒಂದು ಸತ್ತ ಹೆಣವನ್ನ ಹೊತ್ಕೊಂಡು ಪಾದಯಾತ್ರೆ ಮಾಡ್ತಾ ಇದ್ದೀರಾ, ಇದಕ್ಕೆ ಜೀವನೇ ಇಲ್ಲ ಅನ್ನುವ ರೀತಿಯ ಮಾತುಗಳನ್ನ, ಆ ರೀತಿಯ ಒಂದು ನಿರಾಶೆನಲ್ಲಿ ನಮ್ಮ ಸಚಿವರು, ನಮ್ಮ ಸಮಾಜದ್ದೇ ಸಚಿವರು ಹೇಳಬೇಕಾದಂತಹ ವಾತಾವರಣ ಅವತ್ತಿದ್ದದ್ದನ್ನ ನಾವು ನೋಡಬಹುದು. ಹೋಗೋಣ ಮುಂದೆ. 2018ರಲ್ಲಿ ಚುನಾವಣೆ ಬಂತು. ಚುನಾವಣೆಗೆ ಸ್ವಲ್ಪ ದಿನಗಳ ಮೊದಲು, ಅಂದ್ರೆ ಒಂದು ರೀತಿಯಲ್ಲಿ ಮಾರ್ಚ್ ಏಪ್ರಿಲ್ನಲ್ಲಿ ಚುನಾವಣೆ ಇತ್ತು. ಫೆಬ್ರವರಿ ತಿಂಗಳಲ್ಲಿ ಕರ್ನಾಟಕ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಆದಿಜಾಂಬವ ಅಭಿವೃದ್ಧಿ ನಿಗಮವನ್ನ ಘೋಷಣೆ ಮಾಡಿತು. ಅಲ್ಲಿವರೆಗೂ ನಾವು ಡಾಕ್ಟರ್ BR ಅಂಬೇಡ್ಕರ್ ಅವರ ನಿಗಮದಲ್ಲೇ ನಮ್ಮ ಎಲ್ಲ ಸೌಲಭ್ಯಗಳನ್ನ ಪಡ್ಕೊಳ್ತಾ ಇದ್ವಿ. ಸರ್ಕಾರ ಮೊದಲ ಬಾರಿಗೆ ಆದಿಜಾಂಬವ ಅಭಿವೃದ್ಧಿ ನಿಗಮವನ್ನ ಘೋಷಣೆ ಮಾಡಿದಾಗ, ಆ ಘೋಷಣೆಯನ್ನ ಮಾಡುವುದಕ್ಕೆ ಸ್ವತಃ ಸಿದ್ದರಾಮಯ್ಯನವರು, ಸನ್ಮಾನ್ಯ ಅವತ್ತಿನ ಸಮಾಜ ಕಲ್ಯಾಣ ಸಚಿವರು ಎಲ್ಲರೂ ಕೂಡ ಬೆಂಗಳೂರಿನ ಒಂದು ಅರಮನೆ ಮೈದಾನದ ಒಂದು ಬಹಳ ದೊಡ್ಡ ಕಾರ್ಯಕ್ರಮ ನಡೆಯಿತು.
ಆ ಕಾರ್ಯಕ್ರಮದಲ್ಲಿ ಅವತ್ತಿನ ನಮ್ಮ ಸಮಾಜ ಕಲ್ಯಾಣ ಸಚಿವರು ಏನಂತ ಹೇಳಿದ್ರು? ಸದಾಶಿವ ಆಯೋಗ ಅದೊಂದು ಮುಗಿದು ಹೋದ ಅಧ್ಯಾಯ, ಇಟ್ ಇಸ್ ಎ ಕ್ಲೋಸ್ಡ್ ಚಾಪ್ಟರ್, ಮುಗ್ದೋಗಿದೆ ಅದು. ನಾವೀಗ ಆದಿಜಾಂಬವ ಅಭಿವೃದ್ಧಿ ನಿಗಮದಲ್ಲೇ ನಮ್ಮ ಎಲ್ಲ ಸಾಮಾಜಿಕ ನ್ಯಾಯವನ್ನ ಕಂಡುಕೊಳ್ಳಬೇಕಾಗಿದೆ ಅನ್ನುವ ಮಾತನ್ನ ಅವತ್ತು ಸಚಿವರು ಹೇಳಬೇಕಾಗಿ ಬಂತು. ಅವರು ಮೊದಲ ನಾನು ಮನಸಾರೆ ಹೇಳಿದ್ರು ಅಂತ ನಾನು ಭಾವಿಸಲ್ಲ, ಆದರೆ ಅವರಿಗೆ ಹಾಗೆ ಹೇಳುವ ರೀತಿನಲ್ಲಿ ಒಂದು ಒತ್ತಡ, ಇದು ಆಗದಿಲ್ಲ, ನಮ್ಮ ಸರ್ಕಾರದಲ್ಲಂತೂ ಸಾಧ್ಯ ಇಲ್ಲ ಅನ್ನುವ ರೀತಿ ಅವರ ಮನಸ್ಸಿಗೆ ಆಗಿದ್ದಂತಹ ಬೇಸರವನ್ನ ನಾವು ಅರ್ಥ ಮಾಡ್ಕೊಳ್ಬಹುದು. ನಾನು ಆ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅವತ್ತು ಸನ್ಮಾನ್ಯ ಸಚಿವರು ಹೇಳಿದ್ರು, ಸದಾಶಿವ ಆಯೋಗ ಜಾರಿ ಆಗಲ್ಲ, ನಾವು ಆದಿಜಾಂಬವ ಅಭಿವೃದ್ಧಿ ನಿಗಮದಲ್ಲೇ ನಾವು ಸಾಮಾಜಿಕ ನ್ಯಾಯವನ್ನ ಕಂಡುಕೊಳ್ಬೇಕಾಗಿದೆ. ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿದ್ದೀನಿ, ಇದಕ್ಕೆ ಅವರು ಎಷ್ಟು ಕೋಟಿ ಬೇಕಾದ್ರೆ ಕೊಡೋದಕ್ಕೆ ತಯಾರಿದ್ದಾರೆ, ನಾವು ಇಲ್ಲಿಯೇ ಎಲ್ಲವನ್ನು ಕಂಡುಕೊಳ್ಬೇಕು, ಬಗೆಹರಿಸ್ಕೊಳ್ಬೇಕು ಅನ್ನುವ ಮಾತನ್ನ ಸನ್ಮಾನ್ಯ ಸಚಿವರು ಹೇಳಬೇಕಾದಂತಹ ಸ್ಥಿತಿ ಇದ್ದುದನ್ನು ನಾವು ನೋಡ್ಬೋದು. ಹೋಗೋಣ ಮುಂದೆ.